ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರ ತಾಲೂಕು ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಬೈಲು ಗ್ರಾಮದ ವೆಂಕಟೇಶ್ ಗಂಗಮ್ಮ ಕುಟುಂಬಕ್ಕೆ ಗ್ರಾಮದವರು ಬಹಿಷ್ಕಾರ ನೀಡಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ವಿಷಯ ತಿಳಿದು ಸ್ವಾಭಿಮಾನಿ ನ್ಯೂಸ್ ವರದಿ ಮಾಡಿತ್ತು. ಆದರೆ ದೊಡ್ಡಬೈಲು ಗ್ರಾಮದ ನಿವಾಸಿಗಳು ಸ್ವಾಭಿಮಾನಿ ನ್ಯೂಸ್ಗೆ ಕರೆ ಮಾಡಿ ದೊಡ್ಡಬೈಲು ಗ್ರಾಮಕ್ಕೆ ಬಂದು ನಮ್ಮ ಹೇಳಿಕೆ ತೆಗೆದುಕೊಳ್ಳುವಂತೆ ಕೋರಿದ್ದರು. ಆ ನಿಮಿತ್ತ ಇಂದು ಸ್ವಾಭಿಮಾನಿ ನ್ಯೂಸ್ ದೊಡ್ಡಬೈಲು ಗ್ರಾಮಕ್ಕೆ ತೆರಳಿ ಗ್ರಾಮಸ್ಥರನ್ನು ಮಾತನಾಡಿಸಿತು. ಮಾಧ್ಯಮದ ಮುಂದೆ ಮಾತನಾಡಿದ ಗ್ರಾಮಸ್ಥರು, ನಮ್ಮ ಊರಿನಲ್ಲಿ ಎಲ್ಲ ವರ್ಗದ ಜನ ಅನ್ಯೋನ್ಯವಾಗಿ ವಾಸವಾಗಿದ್ದೇವೆ. ವೆಂಕಟೇಶ್ ಕುಟುಂಬಕ್ಕೆ ಯಾವುದೇ ಬಹಿಷ್ಕಾರ ಹಾಕಿಲ್ಲ. ಇದು ಸತ್ಯಕ್ಕೆ ದೂರವಾದ ವಿಚಾರವಾಗಿದೆ ಎಂದು ತಮ್ಮ ಸ್ಪಷ್ಟನೆಯನ್ನು ನೀಡಿದರು. ಮೊದಲನೇದಾಗಿ ನಮ್ಮ ಮೀಡಿಯಾ ಮಿತ್ರರಿಗೆ ನಾನು ಸ್ವಾಗತ ಕೋರ್ತೀನಿ. ಅದರ ನಂತರ ನಾನು ಹೇಳೋದಂದರೆ, ಇದು ಸತ್ಯಕ್ಕೆ ದೂರವಾದ ಮಾತು. ಅವ್ರು ಹೇಳಿರೋದು ಯಾವುದು ಒಂದು ಕೂಡ ನಿಜಾಂಶ ಇಲ್ಲ. ಅಲ್ಲಿ ನಾವು ಅವರನ್ನು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಬಹಿರಂಗ ಪದ್ಧತಿ ಅದು ನಮ್ಮೂರಲ್ಲಿ ನಡೆಸ್ತಾ ಇಲ್ಲ. ನಮ್ಮೂರಲ್ಲಿ 1-2 ಕ್ಯಾಸ್ಟಿಸಮ್ ಅಂತ ಇಲ್ಲ, ತುಂಬ ಜಾತಿಗಳಿದ್ದಾವೆ. ಎಲ್ಲರೂ ಒಗ್ಗೂಡ್ಕೊಂಡು ಬಾಳ್ತಾ ಇದ್ದೀವಿ. ಇವತ್ತಿಗೂ ನಮ್ಮಲ್ಲಿ ಭೇದ ಭಾವ ಜಾತಿ ಭೇದ ಮಾಡಿಲ್ಲ. ನಾವು ಎಲ್ಲರೂ ನಮ್ಮೂರವರೇ. ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದೆಲ್ಲ ಸುಳ್ಳಾಗಿರುತ್ತೆ. ಮೊದಲನೇದಾಗಿ ಹೇಳಬೇಕಂದ್ರೆ, ವ್ಯಕ್ತಿ ಕಡೆಯಿಂದನೇ ಊರಿಗೆ ಬಹಿಷ್ಕಾರ ಅನ್ನೋ ಥರನೇ ಆಗಿದೆ. ಅವರೇ ಮಾಡ್ತಿರೋದು ನಮ್ಮನ್ನು. ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಊರಿನ ಯಾವುದೇ ಅಭಿವೃದ್ಧಿಗೆ ಅವರೇ ಅಡ್ಡಗಾಲಾಗ್ತಾ ಇದ್ದಾರೆ. ಒಂದು ರೋಡಿಗಾಗಿರ್ಬೋದು, ಏನೋ ಒಂದು ವ್ಯವಸ್ಥೆ ಊರಿಗೆ ಒಳಚರಂಡಿ ಬರ್ತಂದರೆ ಅದಕ್ಕೆ ಅಡ್ಡ ಹಾಕೋದು, ಅದು ಮಾಡೋಂಗಿಲ್ಲ ಅಂತ ಹೇಳೋದು. ದಾರಿ ಇದಲ್ಲ, ಬೇರೆ ನಕಾಶೆ ಕಂಡು ಹಳೇದಿದೆ, ಅದು ಬೇಕು ನನಗೆ ಅಂತೇಳಿ ಅರ್ಜಿ ಕೊಡೋದು. ಇದೆಲ್ಲ ತಹಶೀಲ್ದಾರ್ ಆಫೀಸಿಗೆ ಕಂಟಿನ್ಯೂಸ್ಲಿ ಹೋಗ್ತಾನೆ ಇರ್ತಾರೆ. ಈ ರಸ್ತೆ ಮಾಡೋ ವಿಚಾರದಲ್ಲೂ ಅಷ್ಟೇ. ಮುಂಚೆ ಒಂದ್ಸರಿ ಬಂದು ಜಲ್ಲಿ ಹಾಕಕ್ಕೆ ಬಂದವಾಗ ಅವರಿಗೆ ಹೆದರಿಸಿ ಕಳಿಸಿದ್ದು ಆಗಿತ್ತು. ಅದಲ್ಲದೆ ಮರ ಕಡಿದು ರೋಡಿಗೆ ಅಡ್ಡ ಕಿಡಿಗೆ ಅವ್ರ ಮನೆ ಎದುರುಗಡೆನೆ ಈ ರಸ್ತೆ ನಂದು, ಅದು ಹೆಂಗೆ ಓಡಾಡ್ತೀರಾ ಅಂತೇಳಿ ನಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕದವ್ರು ಗ್ರಾಮಸ್ಥರಿಗೆಲ್ಲ ತೊಂದರೆ ಕೊಟ್ಟದ್ದು ಇದೆ ಅವರು. ಅದಕ್ಕೂ ನಾವು ಅವತ್ತು ಕಂಪ್ಲೇಂಟ್ ಮಾಡಿ ಆರಂಪುರ ಪೊಲೀಸ್ ಅವ್ರನ್ನ ಕರೆಸಿ ಅವರು ಬೈದ ಮೇಲೆ ಬಂದು ಮರ ಎಲ್ಲ ತೆರವುಗೊಳಿಸಿ ಎಲ್ಲ ರೆಡಿ ಮಾಡಿದ್ವಿ. ಅದು ಒಂದೇ ಅಲ್ಲ, ಈ ವ್ಯಕ್ತಿ ಸದರಿ ನಮಗೆ ಹೆಚ್ಚು ಕಡಿಮೆ ಇವಾಗ 2016-17ರಿಂದ ನಮ್ಮನ್ನು ಭಾಳ ಜೀವ ತಿಂತಾ ಇದ್ದಾರೆ. ಯಾವ ರೀತಿಲಿ ಅಂತ ಹೇಳ್ತೀನಿ. ಇವಾಗ ನಾವು ಮೊದಲಿಂದನೂ ಈ ಜಾಗ ಏನಿದೆ ನಿಮಗೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಇರೋದು ಇಷ್ಟು ಜಾಗನೂ ಏನಪ್ಪ ಅಂತಂದರೆ ಊರಿಗೆ ಅಭಿವೃದ್ಧಿಗೆ ಇರೋದು ಇದೇ ಎಷ್ಟು ಜಾಗ. ನಮಗೆ ಬಿಟ್ಟರೆ ಸರ್ಕಾರಿ ಜಾಗ ಅಂತ ಊರಿಂದ ಒಂದು ಚೂರು ಕೂಡ ಇಲ್ಲ. ಬಿಟ್ಟರೆ ಕಾಡಿದೆ, ಕಾಡಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಮಗೇನೇ ಊರಿಗೆ ಒಂದು ಅಂಗನವಾಡಿ ಬರ್ಬೋದು, ಒಂದು ಶಾಲೆ ಬರ್ಬೋದು, ಸಮುದಾಯ ಭವನ ಬರ್ಬೋದು, ಏನಕ್ಕಾದ್ರೂ ನಮಗೆ ಇದೇ ಇರೋದು ನಮಗೆ ಜಾಗ ಅಂತೇಳಿ. ಇದನ್ನು ಊರಿನ ಅಭಿವೃದ್ಧಿಗಿರಲಿ ಅಂತ ಎಲ್ಲರೂ ಸೇರಿ ಉಳಿಸ್ಕೊಂಡಿದ್ದಲ್ದೇ ನಾವೇನು ಮಾಡಿದ್ವಿ, ಈ ಉಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮನವಿ ಅವ್ರಿಗೆ ಕೊಟ್ಟು ನಾವು ಇದೇ ಇಲ್ಲಿ ಕುಮಾರ ಕೆರೆ ಅಂತ ಇದೆ, ಅಲ್ಲಿಂದ ಹೂಳು ಎತ್ತಿಸಿ ಇಲ್ಲಿ ಹಾಕಿ ಅದನ್ನು ಸರಿ ಮಾಡಿಸಿದ್ವಿ. ಅದಾದಮೇಲೆ ಆ ವ್ಯಕ್ತಿ ಕಣ್ಣಿಗೆ ಅದು ಜಾಸ್ತಿಯಾಗಿ ಕಾಣ್ತು. ಜಾಗ ಕಂಡ ತಕ್ಷಣ ಯಾರಿಗೂ ಗೊತ್ತಿಲ್ಲದಂಗೆ ಹೊರಗಡೆಯಿಂದ ಜನ ಕರೆಸಿ ಬೇಲಿ ಮಾಡಿಬಿಟ್ರು. ರಾತ್ರಿ ಬೇಲಿ ಮಾಡಿಬಿಟ್ರು. ಇಲ್ಲಿ ಕಲ್ಕಮುದ್ದು ಬೇಲಿ ಮಾಡೋದು. ನಾವು ಮತ್ತೆ ಅವ್ರ ಹತ್ರ ಪಡೆದಾಟ ಮಾಡಿಲ್ಲ, ಜಗಳ ಮಾಡಿಲ್ಲ, ಏನಿಲ್ಲ. ಸೀದಾ ತಹಶೀಲ್ದಾರಿಗೆ ಹೋಗಿ ಮನವಿ ಕೊಟ್ವಿ, ಆರ್ ಐ ಮನವಿ ಕೊಟ್ವಿ. ಎಲ್ಲರೂ ನಮಗೆ ಒಗ್ಗೂಡಿಸಿ ಅದಕ್ಕೆ ಏನೇನು ಬೇಕು ಅದನ್ನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವರೇ ಬಂದು ಸ್ವತಃ ನಿಂತು ತೆರವುಗೊಳಿಸಿ ಅದನ್ನು ಪೂರ್ತಿ ಪಂಚಾಯತಿ ಸುಪರ್ದಿಗೆ ಕೊಟ್ಟು ಒಂದು ಬೋರ್ಡು ನಡೆಸಿದ್ರು. ಇದು ಪಂಚಾಯತಿ ವ್ಯಾಪ್ತಿಗೆ ಸೇರ್ತದೆ ಅಂತೇಳಿ. ಆ ಬೋರ್ಡ್ನ ಕಿತ್ಕೊಂಡು ಹೋಗಿ ಬಿಸಾಕ್ತರು. ಎಲ್ಲಿ ಅಂತ ಗೊತ್ತಿಲ್ಲ. ಅವರೇ ತೊಗೊಂಡೋಗಿ ಬಿಸಾಕಿದ್ರು, ಎಲ್ಲಿ ಬಿಸಾಕಿದ್ರು ಅಂತ ಗೊತ್ತಿಲ್ಲ. ಅದಾದಮೇಲೂ ನಾವು ಅದನ್ನು ಸತತವಾಗಿ ಹೋರಾಡ್ತಾ ಬರ್ತಾಯಿದ್ವಿ, ಈ ಜಾಗ ಬೇಕು ಅಂತೇಳಿ. ಅಷ್ಟಾಯಿತು ಅಂತಿದ್ದಂಗೆ ನಮಗೆ ಗೊತ್ತೇ ಇಲ್ಲ ಅದು ಯಾವ ಥರ ಕೇಸ್ ಆಯಿತು, ಹೆಂಗಾಯ್ತು ಅಂತೇಳಿ. 24 ಜನರ ಮೇಲೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಕಾಲೇಜಿಗೆ ಹೋಗೋ ಮಕ್ಕಳ ಮೇಲೆಲ್ಲ ಕೇಸ್ ಹಾಕಿದ್ರು. ಕಾಲೇಜು ಸ್ಕೂಲಿಗೆ ಹೋಗೋ ಮಕ್ಕಳ ಮೇಲೆ ಎಲ್ಲ ಸೇರಿ ಹೆಂಗಸರು ಅಂತೇಳಿ 24 ಜನರ ಮೇಲೆ ಕೇಸ್ ಹಾಕಿದ್ರು. ಸತತವಾಗಿ 6-7 ವರ್ಷ ಕಂಟಿನ್ಯೂಸ್ ಆಗಿ ತಿಂಗಳಿಗೆ 2 ಸರಿ ಕೋರ್ಟಿಗೆ ಓಡಾಡಿದ್ದಾರೆ. ಅದನ್ನು ನಾವು ಪ್ರೂವ್ ಮಾಡ್ತೀವಿ, ನೀನು ಅಲ್ಲೇ ಪ್ರೂವ್ ಮಾಡು ಅಂತ ನಾವು ಅಲ್ಲೇ ಹೋಗಿಬಿಟ್ರೆ ನಾವು ಸ್ವಂತ ಜಗಳಕ್ಕೆ ಹೋಗಿಲ್ಲ. ಹಾಗಾಗಿ ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ. ಲಾಸ್ಟಿಗೆ ಇಲ್ಲ, ಪೊಲೀಸ್ ಅವರು ಇದನ್ನು ನನಗೆ ಹೇಳಿ ಮಾಡಿಸಿದ್ದು ಅಂತೇಳಿ ರಾಜಿ ಮಾಡ್ಕೊಂಡು ತಪ್ಪಾಯಿತು ಅಂತ ಹೇಳಿ ವಿಡ್ರಾವಲ್ ಮಾಡಿದ್ರು. ಆಯ್ತು ಬಿಡಪ್ಪ, ಏನೋ ಆಯಿತು, ಆಗಿದ್ದಾಗೋಯ್ತು ಅಂತ ನಾವು ತಲೆ ಕೆಡ್ಸೋಳಕ್ಕೆ ಹೋಗಿದ್ರೆ ಸುಮ್ಮನೆ. ಸದರಿ ಏನಾಯಿತು, ಇದನ್ನು ಮಾಡಬೇಕು ಅಂತಿದ್ರು. ನಾವು ಅದನ್ನು ಒತ್ತುವರಿ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ವಿ. ಎಲ್ಲ ಮುಗಿದಿತ್ತು. ಈ ನಮ್ಮದು ಮಾರಿಗುಡಿ ಅನ್ನೋದು ನಮ್ಮದು ಸಣ್ಣ ಪುಟ್ಟ ಇದಲ್ಲ. ಇದು ಹೆಚ್ಚು ಕಡಿಮೆ 300-400 ವರ್ಷದ ಇತಿಹಾಸ ಇರ್ತಕ್ಕಂಥ ದೇವರು. ರಾಜರ ಕಾಲದಲ್ಲಿ ಹಿಂದೆ ಮಾಡಿದ್ದದು. ಅದು ಮಾಡಿದ್ದು ಎಲ್ಲರ ಬಾಯಲ್ಲೂ ಕತೆ ಇತ್ತು. ಇನ್ನೊಂದು ಮಾರಮ್ಮ ಇತ್ತು ನಮ್ಮೂರಲ್ಲಿ, ಮಾಡ್ತಿದ್ರು. ನಾವು ಮಾಡಬೇಕು ಅಂತಿದ್ರು, ಬಿಟ್ಟರೆ ಯಾರೂ ಮಾಡ್ತಿರ್ಲಿಲ್ಲ. ಅದು ಇದೇ ಇಲ್ಲೇ ಕಾಡಲ್ಲಿ ಹೋದರೆ ಅಲ್ಲೊಂದು ಹಳೆಯ ದೇವಸ್ಥಾನ ಇದೆ. ಹಾಗಂತ ನಾವು ಈ ಕಾಡಲ್ಲಿ ಹೋಗಿ ಕಟ್ಟಕ್ಕೆ ಹೋದರೆ ಆಗೋದಿಲ್ಲ. ಅದು ಮಾಡೋಕ್ಕಾಗೋದಿಲ್ಲ. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಅರಣ್ಯದವರು ನಮಗೆ ಇದು ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಈ ಕಾಡಿಗೆ ಇರೋ ಹೆಸರೇ ಮಾರಿಗುಡಿ ಕಾಡು ಅಂತೀವಿ. ಆ ತಾಯಿನ ನಾವು ಇವಾಗ ಅದರದ್ದು ಏನು ಪ್ರತಿಷ್ಠಾಪನೆ ಮಾಡಬೇಕು, ಅವಳನ್ನ ಪೂಜೆ ಸಲ್ಲಿಸಬೇಕು ಅನ್ನೋದೊಂದು ಎಲ್ಲರ ಮನಸ್ಸಿಗೆ ಒಮ್ಮತವಾಗಿ ಬಂದು ಒಂದೇ ಸರಿಗಿನೇ ಎಲ್ಲರೂ ಮಾತಾಡ್ಕೊಂಡು ಒಂದು ಕಮಿಟಿ ಮಾಡಿ ಅದಕ್ಕೆ ಎಲ್ಲ ಮಾತಾಡಿ ಎಲ್ಲರದ್ದು ಒಪ್ಪಿಗೆ ತಗೊಂಡು ಆಯಿತು ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬ ಮನೆಗೂ ಇಂತಿಷ್ಟು ಅಂತ ವಂತಿಗೆ ಹಾಕೊಂಡು, ಸಣ್ಣೂರು ಸರ್ 30-39 ಮನೆದು ಎಲ್ಲ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋರು. ಯಾರು ಗೌರ್ಮೆಂಟ್ ಜಾಬು ದೊಡ್ಡ ಹುದ್ದೆಲೆಲ್ಲ ಇಲ್ಲ. ಎಲ್ಲ ಅಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ಹೆಚ್ಚು ಕಮ್ಮಿ ಒಬ್ಬೊಬ್ಬರಿಗೆ 30-35 ಸಾವಿರ ಬಂದಿದೆ. ಎಲ್ಲ ಬಡವನೂ ಕೊಡ್ತಿದ್ದಾನೆ, ಇದ್ದರೂ ಕೊಡ್ತೀಯಾರೆ, ಎಲ್ಲರೂ ಕೊಡ್ತೀಯಾರೆ.
ಎಲ್ಲರೂ ಸೇರ್ ಮಾಡ್ತಾರೆ. ಇದೇ ಕೆಲಸಕ್ಕೆ ಅದೇ ವ್ಯಕ್ತಿನ ನಾವೇ ಹೋಗಿ ಮನೆಗೆ, ಯಾಕಂದ್ರೆ ನಾವು ಇಷ್ಟೆಲ್ಲ ಆದ್ಮೇಲೆ ಹೋಗ್ಬಾರ್ದು ಅವ್ರ ಮನೆ ಬಾಗಿಲಿಗೆ, ಅಷ್ಟು ಬೇಜಾರು ಮಾಡಿಸಿದಾರೆ. ಆದ್ರೂ ಕೂಡ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಅಣ್ಣ ಈ ತರ ಮಾಡ್ತಾ ಇದೀವಿ, ಎಲ್ಲರೂ ಒಗ್ಗೂಡ್ಕೊಂಡು ಹೋಗೋಣ, ಆಗಿದ್ದಾಗೋಯ್ತು, ಊರಿಗಂತ ಅದು ಜಾಗ ಇರೋದು, ಎಲ್ಲ ಇದು ಮಾಡ್ಕೊಂಡು ಹಿಂಗೆ ಹೋಗೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಎದುರುಗಡೆ ಅಂದ್ರು. ಅಂದು ಬಂದರು. 10,000 ಕೊಟ್ಟಿದ್ದಾರೆ, ಅದಕ್ಕೆ ಡಾಕ್ಯುಮೆಂಟ್ ಇದೆ, ನಾನು ತೋರಿಸ್ತೀನಿ ಬೇಕಿದ್ರೆ, ನಾವು ಬರೆದಿಟ್ಕೊಂಡಿದ್ದೀವಿ. 10,000 ರೂಪಾಯಿ ದುಡ್ಡು ಕೊಟ್ಟರು ನಮಗೆ. ಆಯಿತು, ನಾನು ದೇವಸ್ಥಾನಕ್ಕೆ ಬರ್ತೀನಿ. ನಮಗೂ ಖುಷಿ ಆಯಿತು, ಯಾಕಂದರೆ ನಾವು ಒಂದು ಊರು ಒಡೆದೋಗಿರೋ ಊರು ಒಂದಾಯಿತು ಅನ್ನೋ ಖುಷಿ ಇತ್ತು ನಮಗೆ. ಅದಾಗಿ ಸ್ವಲ್ಪ ದಿವಸದಿಂದನೇ ಇಲ್ಲ ಮಾರಿಗುಡಿ ಕಟ್ಟಂಗಿಲ್ಲ ಅಂತೇಳಿ ಹೋಗ್ಬಿಟ್ಟು ಅಲ್ಲಿ ಅರ್ಜಿ ಹಾಕೋದು, ಆಮೇಲೆ ನಮಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಬಿಡಬೇಡ್ರಿ ಅಂತ ಹೇಳಿ, ಮತ್ತೆ ಕಟ್ಟಕ್ಕೆ ಹೆಂಗೆ ಕಟ್ತೀರಾ ಅಂತ ಹೇಳಿ ಅವ್ರಿಗೆ ಬೈಯೋದು, ಹೋಗಿ ಪಂಚಾಯತಿ ಅವರಿಗೆ NOC ಕೊಡ್ಬೇಡ್ರಿ ಅಂತ ಹೇಳೋದು. ತಿರ್ಗಾ ಅದು ಸಾಲದಿಲ್ಲ ಅಂತೇಳಿ ಕೆಲಸ ಮಾಡಕ್ಕೆ ಬರೋರಿಗೆ ಪಾಪ ಬಂದ್ಬಿಟ್ಟು, ನೀವು ಇಲ್ಲೇ ಕೆಲಸ ಮಾಡ್ತಾ ಇದ್ರೆ 2 ದಿವಸ ಮಾಡಿದ್ರೆ ನಾನು ಹೆಂಡತಿ ಕರ್ಕೊಂಬಂದು ಗಲಾಟೆ ಮಾಡಿಸ್ತೀನಿ, ನಿಮ್ಮ ಬಗ್ಗೆ ನಾನು ಸುಳ್ಳು ಕೇಸ್ ಹಾಕ್ಸ್ತೀನಿ, ನೀವೇನು ಮಾಡ್ತೀರಿ ಮಾಡ್ರಿ ಅಂತ ಪಾಪ ಅವರಿಗೆಲ್ಲ ಹೆದರಿಸಿ ತುಂಬಾ ಅಂದ್ರೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ನಾವು ಅಷ್ಟಾದ್ರೂ ಕೂಡ ನಾವು ಯಾವತ್ತೂ ಪರ್ಸನಲ್ ಆಗಿ ಏನೂ ತಗೊಂಡಿಲ್ಲ, ನಾವು ಅವ್ರನ್ನ ಬಹಿಷ್ಕಾರ ಅಂತಾನು ಹೇಳಿಲ್ಲ. ಆ ಪದಗಳೇ ನಾವು ಯೂಸೇ ಮಾಡಿಲ್ಲ ನಾವು ಅದನ್ನ. ಅವರು ಆ ಥರ ಹೇಳ್ತಿರೋದಷ್ಟೇ. ಈಗ ಉದಾಹರಣೆ ಹೆಂಗಂದ್ರೆ ಸರ್, ಇವಾಗ ನೋಡಿ, ಇವಾಗ ಅವ್ರದ್ದು ದನಗಾವಲು ಬರುತ್ತೆ ನಮ್ಮೂರಲ್ಲಿ, ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಸೈಡ್ ದನಗಾವಲು ನಮ್ದು ಹೆಂಗ್ ನಡೀತಾ ಇದೆ ಅಂದ್ರೆ, ಆ ವ್ಯಕ್ತಿನ ಬಿಡದೇನೆ ದನಗಾವಲು ಮಾಡ್ತಾ ಇದೀವಿ ನಾವು. ಆ ವ್ಯಕ್ತಿನ ಬಿಟ್ಟಿಲ್ಲ ನಾವು, ಅದು ಅವ್ರನ್ನೂ ಸೇರಿಸ್ಕೊಂಡೆ ದನಗಾವಲು ಮಾಡ್ತಾ ಇದೀವಿ. ಅವ್ರು ಯಾವ ಲೆಕ್ಕದಲ್ಲಿ ಬಹಿಷ್ಕಾರ ಅಂತ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದೇ ಗ್ರಾಮದ ಪೂಜೆ ಬರುತ್ತೆ, ದೀಪಾವಳಿ ನಮಗೆ ಗ್ರಾಮದ ಪೂಜೆ ಬರುತ್ತೆ. ಗ್ರಾಮದ ಪೂಜೆಯಲ್ಲಿ ಕೂಡ ಆ ವ್ಯಕ್ತಿನೂ ಬಂದರು, ಅವರು ಹಣಕಾಯಿ ಮಾಡಿಸ್ಕೊಂಡು, ಅವ್ರದ್ದು ಹಣಕಾಯಿ ಮಾಡಿದ್ವಿ, ಅವರಿಗೂ ಕುಂಕುಮ ಕೊಟ್ಟಿವಿ, ಅವರು ನಿಂತರು, ಅವರು ಪೂಜೆ ಮಾಡ್ಕೊಂಡ್ರು ಹೋದ್ರು. ನಾವು ಆ ಥರ ಯಾವತ್ತೂ ನಮ್ಮ ಊರಲ್ಲಿ ಭೇದ ಭಾವ ಮಾಡಿಲ್ಲ. ನಾವು ಆ ಥರ ಹೇಳ್ತಿರೋದಲ್ಲ, ಸತ್ಯಕ್ಕೆ ದೂರವಾದ ಮಾತೇ ಅದು. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ರೆ ಆ ವ್ಯಕ್ತಿದು 100ಕ್ಕೆ 100 ತಪ್ಪಿದೆ. ಅವ್ರು ಇವಾಗ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋದರು. ನಾವು ರೀಸೆಂಟಾಗಿ ಹೋಗಿ ಊರಿನ ಹೆಂಗಸರಿಗೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ, ಅವರು ಮನೆ ಎದುರುಗಡೆ ಓಡಾಡ್ತಿದ್ರೆ, ಹೆಂಗಸರಾಗಲಿ ಗಂಡಸರಾಗಲಿ, ಗಂಡ ಹೆಂಡತಿ ಉಗಿಯೋದು, ಇಲ್ಲ ಅಂದರೆ ಅವಾಚ್ಯ ಶಬ್ದದಿಂದ ಬೈಯೋದು. ನಾವು ಅವರಿಗೆ ಉಲ್ಟಾ ಹೇಳಕ್ಕೆ ಹೋದರೆ ಕೇಸ್ ಹಾಕಬೇಕು ಅನ್ನೋದು ಅದೊಂದು ದುರುದ್ದೇಶ ಇತ್ತು. ನಾವು ಆ ಥರ ಹೇಳಕ್ಕೆ ಹೋಗಲಿಲ್ಲ. ಇದು ಆಗಲ್ಲ ಅಂತೇಳಿ ಈಗ ಮೊನ್ನೆ 1-1.5 ತಿಂಗಳ ಹಿಂದೆ ಊರಿನ ಹೆಂಗಸರೆಲ್ಲ ಸೇರಿ ಬೇಜಾರಾಗಿ ಅನಂತಪುರ ಸ್ಟೇಷನ್ಗೆ ಓಮಿನಿ ಮಾಡಿಸ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು. ಅದು ಬಂದಮೇಲೆ ಅವರು ಏನೋ ಕರೆದು ವಾರ್ನು ಮಾಡ್ತೀನಿ ಅಂತ ಹೇಳಿದರು ಸರ್, ಮಾಡಿರ್ಬೇಕು ಮೋಸ್ಟ್ಲಿ. ಅದ್ರ ಮೇಲೆ ಸುಮ್ಮನಾಗಿದ್ರು ಸುಮಾರು ದಿನ. ಈಗ ಹೊಸ ಥರ ಸೃಷ್ಟಿ ಮಾಡಿ ಏನಾದರೂ ಒಂದು ಈಗ ಅಟೆನ್ಷನ್ ತಗೊಳ್ಳೋದು, ಅಟೆನ್ಷನ್ ಸೀಕಿಂಗ್ ಅಂತಾರಲ್ಲ, ಆ ಥರ ಮಾಡ್ತಾ ಇದ್ದಾರೆ ಇವರು. ಇದನ್ನು ಏನೋ ಒಂಥರ ತಿರುಗಿಸ್ಬೇಕು, ನಂದೇ ಸರಿ ಅಂತ ತೋರಿಸ್ಬೇಕು ಅಂತ. ಆಮೇಲೆ ಇನ್ನೂ ಒಂದು ವಿಚಾರ, ಇದೊಂದು 25 ವರ್ಷದ ತೆಂಗಿನ ಮರ ಅಂತ ಹೇಳಿದ್ರು ಅವರು. 25 ವರ್ಷದಲ್ಲ, ಅದು 10ರಿಂದ 15 ವರ್ಷ ಹೆಚ್ಚಂದರೆ ಆಗಿರ್ಬೋದು, ಇಲ್ಲ ಒಂದು 16 ವರ್ಷ ಆಗಿರ್ಬೋದು. ಅದು ನಟ್ಟಿದ್ದು ಅವರಲ್ಲ, ಊರಿನ ಗ್ರಾಮಸ್ಥರು ಸೇರಿ ಮಣ್ಣು ಹೊಯ್ಸೋಕ್ಕಿಂತ ಮುಂಚೆ ಈ ಜಾಗ ಊರಿಂದಲ್ವಾ, ಇರಲಿ ಅಂತೇಳಿ ಸಾಲಾಗಿ ನಟ್ಟಿದ್ರು. ಸಮುದಾಯ ಭವನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಟ್ಟಿದ್ರು. ಅದೇನಾಯಿತು ಅಂದರೆ, ಈ ಮಿಕ್ಕಿದ ಗಿಡ ಎಲ್ಲ ಸತ್ತೋದ್ವು. ಅವು 2 ಗಿಡ ಬದುಕಕ್ಕೆ ಒಂದೇ ಕಾರಣ, ಅಲ್ಲೊಂದು ಮನೆ ಇತ್ತು, ಅವರು ಬಚ್ಚಲು ಮನೆ ನೀರು ಅದು ಇದು ಅಲ್ಲಿಗೆ ಬರೋದು, ಅವು ಬದುಕ್ತು. ಅದಾದ್ಮೇಲೆ ಮಣ್ಣು ಹಾಕಿ ನಾವು ಸಮ ಮಾಡಿದ್ವಿ. ಅಲ್ಲಿ ಸಮ ಮಾಡ್ಕೊಂಡು ಊರಿಗೆ ಅದನ್ನ ಕಡಿಬೇಕು ಅಂತಲೂ ನೋಡಿ ಆಯ್ತು, ಆ ವ್ಯಕ್ತಿ ಆಗಲಿಲ್ಲ. ಈಗ ಅದು ನಂದೇ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಾವು ಅದಕ್ಕೆ ತಲೆ ಕೆಡ್ಸ್ಕೊಂತಿಲ್ಲ, ದೇವರಿದ್ದಾನೆ ನೋಡ್ಕೊಂತಾನೆ. ಅದು ಕೊಯ್ಕೊಂಡು ಹೋದ್ರೆ ಕೊಯ್ಕೊಂಡ್ರು ತಲೆ ಕೆಡ್ಸ್ಕೊಂಡು, ಯಾರ್ಯಾರೋ ಕೊಯ್ಕೊಂಡು ಹೋಗ್ತಾರೆ, ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಬಿಡು ಆಯಿತು, ನಾವು ನಮ್ಮ ಸುಪರ್ದಿಗೆ ಯಾವಾಗ ಅದು ಸರಿಯಾಗುತ್ತೆ ಜಾಗ ಅಂದರೆ ಸರ್ಕಾರದ ವತಿಯಿಂದ ಊರಿಂದು ಅಂತ ಮಾಡ್ತಾರೆ, ಅವಾಗಲೇ ಅದನ್ನ ಮುಟ್ಟನ. ಅಲ್ಲಿ ತನಕ ನಾವು ಅನವಶ್ಯಕ ಮಾಡೋದು ಬೇಡ ಅಂತೇಳಿ ಇವತ್ತಿಗೂ ನಾವು ಎಲ್ಲಿ ತನಕ ಫೈಲ್ ಕಳಿಸಿದ್ದೀವಿ ಅಂದರೆ, ವಿಧಾನಸೌಧ ತನಕ ಫೈಲ್ ಕಳಿಸಿದ್ದೀವಿ ನಾವು. ಅಲ್ಲಿಂದ ಹೇಳಿರೋದೇ ನೀವು ಮಾಡೋಕ್ಕಾಗಲ್ಲ ಅಂತಲ್ಲ, ಊರಿಗೆ ಮಾಡಿಕೊಡ್ತೀವಿ, 1-2 ಡಾಕ್ಯುಮೆಂಟ್ ಕಡಿಮೆ ಇದೆ, ಸೇರಿಸ್ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ಕೊಡ್ತೀವಿ. ಅದು ನಾವು ಇಲ್ಲೀಗಲಾಗೆ ಹೋರಾಡ್ತಾ ಇದ್ದೀವಿ ಬಿಟ್ಟರೆ ಇಲ್ಲೀಗಲಾಗಿ ಯಾವುದೇ ಆ್ಯಕ್ಟಿವಿಟಿಗಳನ್ನ ಮಾಡಿಲ್ಲ. ಈ ಥರ ಯಾವುದೇ ಬಹಿಷ್ಕಾರ ಇನ್ನೊಂದು ಮತ್ತೊಂದು ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡು ಇಲ್ಲ. ನಮ್ಮೂರಲ್ಲಿ ನಾವು ಎಲ್ಲರೂ ಒಗ್ಗೂಡಾಗೆ ನಡೀತಾ ಇದ್ದೀವಿ. ಇದೆಲ್ಲ ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಸರ್. ಸರ್ಕಾರಿ ಜಾಗ ಸರ್ವೆ ನಂಬರ್ 59, ಸರ್ವೆ ನಂಬರ್ 59, ಗ್ರಾಮ ನಾಡ ಪಂಚಾಯತ್ ಗ್ರಾಮ ಮುಜರೆ ದೊಡ್ಡಬೈಲು. ಹಾಗಾಗಿ ಇದು 2004-05ರಿಂದನೇ ಸ್ಟಾರ್ಟ್ ಆಗಿದೆ ಸರ್. ಹಿಂದೆ ಹುಡುಗರು ಕ್ರಿಕೆಟ್ ಆಡೋಕ್ಕೆ ಆ ಮೈದಾನ ಮಾಡ್ಕೊಂಡಿದ್ರು, ಕ್ರಿಕೆಟನ್ನು ಆಡಿದ್ದಾರೆ ಹುಡುಗರು. ಆವಾಗೇ ಏನು ತಂಟೆ ತಕರಾರು ಏನು ಇರಲಿಲ್ಲ. ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೂ ತಂಟೆ ತಕರಾರು ಏನು ಇರಲಿಲ್ಲ. 2011 ನಂತರ ಶುರು ಮಾಡಿದೆ. ಅದಕ್ಕೆ ಅಷ್ಟೊಳಗೇ ತಕರಾರು ಎಲ್ಲ ನಡೆದು ಊರಾಗ ಆ ಜಾಗ ನೀವು ಮಾಡಬಾರ್ದು ಅಂತಲೂ ಆಗಿದೆ. ಆಮೇಲೆ ಮತ್ತೆ ಒಂದಲ್ಲ ಒಂದು ಕಿರುಕುಳ ಮಾಡ್ತಾನೇ ಇದ್ದಾನೆ. ಯಾಕೆ ಅವನ್ನ ಯಾವ ವಿಚಾರದಲ್ಲೂ ಬಿಟ್ಟು ಮಾಡಲ್ಲ ಗೋರು. ಯಾವ ವಿಚಾರದಲ್ಲೂ ಒಂದು ದೀಪಾವಳಿ ಹಬ್ಬ ಆಗಲಿ, ಒಂದು ದನಗಾವಲಾಗಲಿ, ಪ್ರತಿಯೊಂದು ಅವನ್ನ ಸೇರಿಸೇ ಮಾಡ್ತಾಯಿದ್ದಾರೆ ಊರಾಗನವರು. ಈ ಕಟ್ಟು ಇವೆಲ್ಲ ಯಾರಿಗೂ ಈ ಗ್ರಾಮದಾಗ ಯಾರಿಗೂ ಒಬ್ಬ ಬಡ ಕೂಲಿ ಮಾಡೋರಿಗೂ ಈ ಊರಾಗ ಜನ ಯಾರಿಗೂ ಕಟ್ಟು ಕೊಡಲಿಲ್ಲ. ನೀನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಕಂಡೀಷನ್ ಅಂತೂ ಈ ಊರಾಗ ಯಾರೂ ಮಾಡಲಿಲ್ಲ. ಆ ವ್ಯಕ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡು 10,000 ಈ ದೇವಸ್ಥಾನಕ್ಕೆ ಕೊಟ್ಟಿಯ ನಾವು. ದೇವಸ್ಥಾನ ಕಟ್ಟೋಕೆ ಏನೊಂದು ಅಭ್ಯಂತರ ಇಲ್ಲ, ಕಟ್ಟಿರಿ ಅಂತ. ಆದರೂ ಅವನು ಹೇಳ್ತಿರೋ ಜಾಗ ಈ ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ.
ಅವನು ಆ ರಸ್ತೆ ಈ ಕಡೆ ಅವನು ಯಾವುದೇ ಥರದಲ್ಲಿ ಮಾತಾಡೋಕ್ಕೆ ಬರಲ್ಲ. ಯಾಕೆಂದರೆ ಇದು ಯಾರು ಅವನು ಮಾಡೋಕ್ಕೂ ಬರಲಿಲ್ಲ, ಇದ್ರ ಮೇಲೆ ಅವನು ಏನೂ ಮಾಡಲೂ ಇಲ್ಲ. ಆ ಜಾಗದಲ್ಲಿ ನಂದು ಅಂತ ಅಷ್ಟು ಹೋರಾಡ್ತಾನೆ ಬಿಟ್ಟರೆ ಈ ಜಾಗದಲ್ಲಿ ಏನೂ ಇಲ್ಲ ಒಂದು. ಆದರೆ ನಾವು ಊರಾಗ ಹೇಳೋದೇನು, ಕಾನೂನು ಪ್ರಕಾರ ಊರಿಗಾಗತ್ತೋ ನಿನಗೆ ಆಗತ್ತೋ, ನಿನಗಾದ್ರೆ ನೀ ಇಟ್ಕೋದಂತೆ, ಊರಾಗಾದರೆ ಊರಾಗ ಈ ಜಾಗ ನಿನಗೆ ತೊಂದರೆ ಕೊಡಬಾರ್ದು, ಇದು ನಿನಗೆ ಸಂಬಂಧಿಸಿದ ಜಾಗ, ಇದು ಈ ಜಾಗಕ್ಕೆ ನೀವು ತೊಂದರೆ ಕೊಡಬಾರ್ದು ಅಷ್ಟು ಹೇಳಿದ್ರು ಸಹ ತಹಸೀಲ್ದಾರ್ ಆಫೀಸಿಗೆ ಹೋಗೋದು, ಅವ್ರನ್ನ ಕಾಣೋದು, ಇವ್ರನ್ನ ಕಾಣೋದು, ಈ ಕಂಟ್ರಾಕ್ಟ್ಗಳಿಗೆ ಅವರಿಂದ ಬೆದರಿಕೆ ಹಾಕ್ಸೋದು, ಇವರಿಂದ ಬೆದರಿಕೆ ಹಾಕೋದು, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ 108 ಹೇಳ್ತಾ ಇದ್ದೆ. ಆದರೂ ಸಹ ಆ ಪಾಪ ಕಂಟ್ರಾಕ್ಟರ್ ಅವರು ತಲೆ ಕೆಡಿಸಿರಲಿಲ್ಲ. ಅವ್ರು ಏನೇ ಮಾತಾಡಿದರೂ ಅವ್ರ ಕೆಲಸ ಮುಗಿಸಿ ಹೋದ. ಆವಾಗ ನಾವು ತಹಸೀಲ್ದಾರರು ಭೇಟಿ ಮಾಡಿದ್ವಿ. ಸುಮಾರು ಈಗ ಇದಕ್ಕೆ ಹೋಗಿ ಬೆಂಗಳೂರಿಗೆ ಹೋಗಿ ಇರ್ಕೊಂಡು ವಾಪಸ್ ಬಂದಿದೆ. ಯಾವುದೋ ಒಂದು ತಹಸೀಲ್ದಾರ್ ಆಫೀಸಿಂದ ತಪ್ಪು ಇದಾಗಿದೆ, ಅದನ್ನು ಸರಿ ಮಾಡಿಕೊಡ್ರಿ ಅಂತೇಳಿ ಇದಾಗಿದೆ. ಅದು ನಾವು ತಹಸೀಲ್ದಾರ್ ಕಂಡು ಮಾತಾಡಿ ತಹಸೀಲ್ದಾರ್ ಬಿಟ್ಕೊಂಡು ರೆಡಿ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಆದರೆ ಈ ಮನುಷ್ಯ ಈ ಥರ ಊರಿಗೆ ಸಮಸ್ಯೆ ಕೊಡೋದು, ಬರೀ ಪಾಪ ಲೇಡೀಸ್ ಎಲ್ಲ ಹೆಂಗಸರು ಮಾನಭಂಗ ಮಾಡೋಕ್ಕಾಗತ್ತೆ ಸರ್. ಲೇಡೀಸ್ ಒಬ್ಬ ಎದ್ದು ಓಡಾಡೋಕ್ಕಾಗೋದು, ಅಜ್ಜಿಯರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಜ್ಜಿಯರ ಮೇಲೆ ಕಾಲೇಜಿಗೆ ಹುಡುಗರು ಅವರು ಈ ಪ್ಲೇಸಿಗೆ ಆ ತಹಸೀಲ್ದಾರ್ ಬಂದಾಗೆಲ್ಲ ನಾವೆಲ್ಲ ಇದ್ದೀವಿ ಬಿಡಿ, ಊರನ್ನು ಕರೆದಾಗ ಎಲ್ಲರೂ ಇದ್ದೀವಿ. ಅವಾಗ ನಮ್ಮೇಲೆ ಕೊಟ್ಟು ಸಹಜನ ಒಪ್ಪಿಗೆ ನಾನು ಇವರೆಲ್ಲ ಬಂದಿದ್ರು ಅಂತ ಕೊಟ್ಟರು. ಕಾಲೇಜಿಗೆ ಹೋದ ಮಕ್ಕಳ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಭವಿಷ್ಯ ಏನಾಗಬೇಕು? ಸುಮಾರು 6-7 ವರ್ಷ ಒದ್ದಾಡಿದ್ವಿ. ನನ್ನ ಮಗನ ವಿಚಾರನ ಹೇಳ್ತೀನಿ ಸರ್. ಕಾಲೇಜಿಂದ ಸೆಲೆಕ್ಷನ್ ಆಗಿದೆ ಧಾರವಾಡಕ್ಕೆ ಕೋಚಿಂಗ್ ಕ್ಲಾಸಿಗೆ ಫ್ರೀಯಾಗಿ. ಲಾಯರ್ ಕೇಳಿದ್ರೆ ನೀವು ಕೋರ್ಟಿಗೆ ಅಟೆಂಡ್ ಆಗಲೇಬೇಕು, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ವಿ. ಅಂಥವನ್ನ ನಾವು ಬಿಡಿಸ್ತೀವಿ. ಇಂತಿಂಥ ವಿದ್ಯಾರ್ಥಿಗಳೆಲ್ಲ ಈ ರೀತಿ ತೊಂದರೆ ಕೊಟ್ಟಾನೆ. ಅವನು ಸ್ವಂತ ಈ ಊರವನೇ ಅಲ್ಲ ಸರ್. ಈ ಆಸ್ತಿ ಸಂಬಂಧಪಟ್ಟದ್ದು ಶ್ರೀಧರ ಅನ್ನೋರಿದ್ದಾರೆ, ಅವ್ರ ಅಜ್ಜನ ಆಸ್ತಿ ಅವ್ರಿಗೆ ಸೇರ್ಬೇಕಾಗಿದ್ದು. ಇವರು ಅವ್ರ ಅಕ್ಕನ ಮಗ, ಯಾರು ಶ್ರೀಧರ ಅನ್ನೋರಿದ್ದಾರಲ್ಲ ಅವ್ರ ಅತ್ತೆ ಮಗ. ಅವ್ರ ಊರು ಈ ಹಲಸಿಕೊಪ್ಪ ಅಂತ, ಇಲ್ಲಿ ತಾಳುಬಚ್ಚಿಗೆ ಇದೆಯಲ್ಲ ಆ ಊರು. ಅಲ್ಲಿಂದ ಬಂದು ಇಲ್ಲಿ ಸಾಗತ್ತಾದರೂ ಸರ್ ಈಗ ಒಂದು 4-5 ಎಕರೆ ಬಗರೊಕ್ಕ ಮಾಡಿದ್ದಾನೆ. ಅದೇನು ಇವನ ಹೆಸರು ಖಾತೆ ಆಗಿಲ್ಲ ಇನ್ನೂ. ಅದಕ್ಕೆ ಏನು ಊರವ್ರು ಯಾವ ಥರದ್ದು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಆದರೂ ನಾವು ಒಂದು ಸರಿ ಹೇಳಿದೆ, ನಿಂದು ಅದನ್ನು ಫಸ್ಟ್ ಖಾತೆ ಮಾಡಿಕೊಳ್ಳಪ್ಪ, ಇದಕ್ಕೆ ಯಾಕೆ ಅಷ್ಟು ಹೋರಾಡ್ತೀವಿ, ಅದನ್ನು ಮಾಡ್ತೀಯ ನೀನು ಅಂತ ಹೇಳಿ. ಆದರೂ ಅದು ನಂದೇ, ಇದು ನಂದೇ, ಎಲ್ಲ ಕಡೆನೂ ನಂದೇ. ಈ ಸ್ವಂತ ಊರಾಗಿರೋರು ಯಾರೂ ಆಸ್ತಿ ಮಾಡಲಿಲ್ಲ. ಅದನ್ನು ಹೇಳಿದೆ, ನೀವು ಮಾಡ್ಕೊಂಡಿದ್ದೆ 4-5 ಎಕರೆ ಸಾಕು. ತೀರಾ ಆ ಹುಡುಗರು ಆಡೋದು ಮೈದಾನಕ್ಕೆ ಊರಿಗಾಗಿಟ್ಟು ಜಾಗಕ್ಕೆ ಇನ್ನೇನು ಯಾಕೆ ಫೈಟ್ ಮಾಡ್ತೀಯಾ, ಯಾಕಾಗಿ ಹೋರಾಡ್ತೀಯಾ? ಇಷ್ಟು ಕೇಳಿದ್ರು ಅವನು ಏನೂ ಇಲ್ಲ, ಬರೀ ಬೇಡದ್ದೇ ಮಾಡ್ತಾ ಇದ್ದಾನೆ. ಅದಕ್ಕೆ